ಶ್ರೀ ಗುರುಭ್ಯೋ ನಮಃ. ವಿಶೇಷವಾದಂತಹ ಜ್ಯೇಷ್ಠ ಅಮಾವಾಸ್ಯೆ ಇದೆ. ಜೊತೆಗೆ ಅದೇ ದಿನ ಶನಿ ಮಹಾತ್ಮ ಅಂದರೆ ಶನೇಶ್ವರ ದೇವರ ಜಯಂತಿ ಕೂಡ ಇದೆ. ಈ ಎರಡು ವಿಶೇಷ ದಿನಗಳು ಕಳೆದ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಪ್ರಥಮ ಬಾರಿಗೆ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ರು, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಸ್ವಂತ ಕೌಶಲ್ಯವನ್ನು ನಂಬಿ ಕೆಲಸ ಮಾಡೋರಿಗೆ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಉತ್ತಮ ಲಾಭ ಸಿಗುತ್ತೆ. ನೀವು ಪಟ್ಟಂಥ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುವಂಥ ಒಂದು ವ್ಯವಸ್ಥೆ ಹತ್ತಿರದಲ್ಲೇ ಇದೆ. ಹೊಸ ಕೆಲಸದ ಹುಡುಕಾಟದಲ್ಲಿರೋರಿಗೆ ಉತ್ತಮ ಫಲಿತಾಂಶ ಶೀಘ್ರದಲ್ಲೇ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ಯಾರೆಲ್ಲ ಕೃಷಿ ಸಂಬಂಧಿತ ಅಥವಾ ಹೈನುಗಾರಿಕೆ ವಿಚಾರದಲ್ಲಿ ಕೆಲಸ ಮಾಡ್ತಿರೋ ಅವರಿಗೆ ಹೆಚ್ಚಿನ ಆದಾಯ, ಹೆಚ್ಚಿನ ಲಾಭ ಸಿಗುತ್ತೆ. ಹೊಸದಾಗಿ ಏನಾದರೂ ಬಂಡವಾಳ ಹೂಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಥವಾ ಏನೋ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಅಮಾವಾಸ್ಯೆ ಕಳೆದ ನಂತರ ಶುಭ ಫಲಗಳು ನಿಮ್ಮದಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ಕಂಪನಿ ಹೆಸರಿಗೆ ಒಂದು ಒಳ್ಳೆಯ ಬೆಲೆ ಸಿಗಲಿಕ್ಕಿದೆ. ಈ ಒಂದು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದ್ರೆ, ಹಣಕಾಸಿನ ಹರಿವು ತುಂಬ ಚೆನ್ನಾಗಿರುತ್ತೆ. ಹಳೆಯ ಸಾಲಗಳನ್ನ ತೀರ್ಸಲಿಕ್ಕೆ ಉತ್ತಮ ದಾರಿಯನ್ನು ನೀವು ಹುಡುಕ್ತೀರಾ. ಯಾವುದೋ ಒಂದು ಮೂಲದಿಂದ ಅನಿಶ್ಚಿತ ಧನಲಾಭ ಮತ್ತು ಸೂಚನೆ ಹೆಚ್ಚಾಗಿದೆ. ಆದರೆ ನೀವು ಐಷಾರಾಮ್ಯ ವಸ್ತುಗಳ ಮೇಲೆ ಸುಖ ಸುಮ್ಮನೆ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದರೆ, ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಹೆಚ್ಚಿನ ಮಾತುಕತೆ ನಡೆಯುವಂಥ ಸಂದರ್ಭ ಹೆಚ್ಚಾಗಿದೆ. ಇನ್ನು ಸಂಗಾತಿಯ ಜೊತೆಗೆ ಸಣ್ಣ ಪುಟ್ಟ ಪ್ರವಾಸವನ್ನು ಮಾಡುವಂಥ ಒಂದು ತಯಾರಿಯನ್ನು ನೀವು ಮಾಡ್ತೀರಾ. ಇನ್ನು ಮಕ್ಕಳಿಂದ, ಅವರ ವಿದ್ಯಾಭ್ಯಾಸದಿಂದ, ಅವರ ಒಂದು ಪ್ರೋಗ್ರೆಸ್ನಿಂದ ಹೆಚ್ಚಿನ ಒಂದು ಖುಷಿ ಮತ್ತು ಸಂತೋಷವನ್ನು ನೀವು ಅನುಭವಿಸ್ತೀರಾ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಬಲ ನೀಡುತ್ತೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸುಸ್ತು ಮತ್ತು ಕಣ್ಣಿನ ವಿಚಾರದಲ್ಲಿ ಸಮಸ್ಯೆ ಕಾಣಿಸಬಹುದು. ಗ್ಯಾಸ್ಟ್ರಿಕ್ ಮತ್ತು ಜೀರ್ಣಕ್ರಿಯೆ ತೊಂದರೆ ಆಗದಂತೆ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಸಮಯದಲ್ಲಿ ನೀವು ಸಾಕಷ್ಟು ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಈ ಒಂದು ರಾಶಿಯವರ ಉತ್ತಮ ಪರಿಹಾರ ತಂತ್ರಗಳ ಬಗ್ಗೆ ನೋಡೋದಾದ್ರೆ, ಈ ಒಂದು ಅಮಾವಾಸ್ಯೆ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ವಾರ್ಚನೆಯನ್ನು ಮಾಡಿಸೋದು ತುಂಬ ಉತ್ತಮ ಆಗುತ್ತೆ. ಶನಿದೇವನು ಶಿವನ ಭಕ್ತನಾಗಿರೋದ್ರಿಂದ ಈ ಒಂದು ಶಿವನ ಪೂಜೆಯಿಂದ ನಿಮಗೆ ಶನಿದೇವನಿಂದ ಮುಕ್ತಿ ಸಿಗುತ್ತೆ. ಈ ಒಂದು ಶನಿ ಜಯಂತಿ ದಿನ ಸಂಜೆ ಹೊತ್ತು ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಆ ಒಂದು ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ. ಈ ಒಂದು ಕೆಲಸವನ್ನು ನೀವು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಅಡೆತಡೆಗಳೆಲ್ಲ ದೂರ ಆಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 6 ಮತ್ತು 2 ಆಗಿರುತ್ತೆ. ಅದೃಷ್ಟ ಬಣ್ಣ ನೋಡೋದಾದ್ರೆ ಬಿಳಿ ಮತ್ತು ಕೆನೆ ಬಣ್ಣವನ್ನು ನೀವು ಉಪಯೋಗ ಮಾಡ್ತೀರಾ. ಈ ಒಂದು ವೃಷಭ ರಾಶಿಯವರು ಈ ಅಮಾವಾಸ್ಯೆ ಕಳೆದ ನಂತರ ಶಾಂತಿ ಮತ್ತು ತಾಳ್ಮೆಯಿಂದ ಇದ್ದಿದ್ದೆ ಆದರೆ ಶನಿದೇವನ ಪೂರ್ಣ ಅನುಗ್ರಹ ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇ 16ರ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ನಂತರ ವೃಷಭ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.